ಸ್ನೇಹಿತರೆ ನಮಸ್ತೆ. ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಅಭಿವೃದ್ಧಿಗೆ ಕಾರಣವಾದ ಅತ್ಯಂತ ಮುಖ್ಯವಾದಂತಹ ಒಂದು ಸೂತ್ರ ಇವತ್ತು ನಾನು ನಿಮ್ ಜೊತೆಗೆ ಶೇರ್ ಮಾಡುವಂತಹದ್ದು. ಅದೇನಂದ್ರೆ, ನೀವು ಸಂತೋಷವಾಗಿ ಇರ್ಬೇಕು ಅಂತ. ಎರಡು ತರಹ ಜನ ಇರ್ತಾರೆ. ಕೆಲವರು ಸಂತೋಷವಾಗಿರ್ಲಿಕ್ಕೆ ಕಾರಣವನ್ನು ಹುಡುಕ್ತಾ 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 ಯಾವ್ದಾದ್ರು ಸಣ್ಣ ಸಣ್ಣ ಕಾರಣ ಸಿಕ್ಕಿದ್ರು ಸಂತೋಷವಾಗಿರುವುದನ್ನ ಅಭ್ಯಾಸ ಮಾಡ್ಕೊಂಡಿರ್ತಾರೆ. ಇನ್ ಕೆಲವರು ಗೊತ್ತಿಲ್ಲದೆ ಯಾವಾಗ್ಲೂ ದುಃಖವಾಗಿರುವುದನ್ನ ಆಯ್ಕೆ ಮಾಡ್ಕೊಳ್ತಾ ಇರ್ತಾರೆ. ಎಲ್ಲಿಯಾದ್ರೂ ಯಾವ ವಿಷಯಕ್ಕೋಸ್ಕರ ಬೇಸರ ಮಾಡ್ಕೋಬೇಕು ಅನ್ನೋದನ್ನ ಹುಡುಕೊಂಡು ಒಂದಲ್ಲ ಒಂದು ವಿಧದಲ್ಲಿ ಬೇಸರವನ್ನು ಮಾಡ್ಕೊಳ್ತಾ ಇರ್ತಾರೆ. ನಾವ್ ಯಾವ ಕೆಟಗರಿಗೆ ಸೇರಿದ್ದೀವಿ ಅಂತ ತಿಳ್ಕೋಬೇಕು. ಅಕಸ್ಮಾತ್ ನಾವು ಬೇಸರ ಮಾಡಿಕೊಳ್ಳುವವರ ಕೆಟಗರಿಯಲ್ಲಿ ಇದ್ರೂ ಕೂಡ ಖಂಡಿತ ನಾವು ಸಂತೋಷವಾಗಿರುವಂತಹ ಲಿಸ್ಟಿಗೆ ಸೇರ್ಕೊಳ್ಳೋದೇನು ಕಷ್ಟ ಇಲ್ಲ. ಒಂದ್ ಸ್ವಲ್ಪ ಅಭ್ಯಾಸ ಮಾಡ್ಕೊಂಡ್ರೆ ಸಾಕು. ಇದು ಒಂದು ಮುಖ್ಯವಾಗಿದ್ದೇನಪ್ಪಾ ಅಂದ್ರೆ, ಯಾವಾಗ ನಾವು ಸಂತೋಷವಾಗಿರ್ತೀವಿ ಆಗ ಮಾತ್ರವೇ ನಮ್ಮ ಆತ್ಮಶಕ್ತಿ ಪೂರ್ಣವಾಗಿ ಹೊರಗಡೆಗೆ ಬರ್ಲಿಕ್ಕೆ ಸಾಧ್ಯ. ನಾವು ಪೂರ್ತಿ ಚೈತನ್ಯದಿಂದ ಇರ್ಲಿಕ್ಕೆ ಸಾಧ್ಯ. ಅದಕ್ಕೆ ನಾನು ಸಾಧಾರಣವಾಗಿ ಹೇಳೋದು, ದೇವರು ಎಲ್ಲವನ್ನು ಬೇರೆ ಬೇರೆ ಬೇರೆಯಾಗಿ ಕೊಡೋದಿಲ್ಲ, ಎಲ್ಲ ಸೇರಿ ಒಂದು ಪ್ಯಾಕೇಜ್ ಅಲ್ಲಿ ಕೊಡ್ತಾನೆ ಅಂತ. ಅಂದ್ರೆ ಎಲ್ಲ ಸೇರಿ ಒಂದೇ ಪ್ಯಾಕೇಜ್ ಅಂದ್ರೆ, ಈಗ ಉದಾಹರಣೆಗೆ ನೋಡಿ, ಒಂದು ಮಕ್ಕಳನ್ನು ತಗೊಳ್ಳೋಣ. ಚಿಕ್ಕ ಮಕ್ಕಳು ಸಾಧಾರಣವಾಗಿ ಹೇಗಿರ್ತಾರೆ ಅಲ್ವಾ? ಚಿಕ್ಕ ಮಕ್ಕಳದ್ದು ಯಾವಾಗ್ಲೂ ಒಂದು ಮುಖ್ಯವಾದಂತಹ ಗುಣಗಳು ನೋಡಿ. ಒಂದು ಮೊದಲನೇದು, ಮಕ್ಕಳು ಯಾವಾಗ್ಲೂ ಸಂತೋಷವಾಗಿರ್ತಾರೆ. ತುಂಬಾ ಕಮ್ಮಿ ಹೊತ್ತು ಮಾತ್ರ ಬೇಸರವಾಗಿದ್ರೆ, ಯಾರಾದ್ರೂ ಬೈದು ಎಲ್ಲ ಮಾಡಿದ್ರು ಒಂದ್ 2 ನಿಮಿಷ 3 ನಿಮಿಷ ಅಷ್ಟೇ ಅವರಿಗೆ ಬೇಸರ, ಆಮೇಲೆ ಮತ್ತೆ ಸಂತೋಷ ವಾಪಸ್ ಬಂದ್ಬಿಡುತ್ತೆ ಅವರಿಗೆ. ಆಮೇಲೆ ಮಕ್ಕಳಿಗಿರುವಂತಹ ಅಪಾರವಾದಂತಹ ಕಲ್ಪನಾ ಶಕ್ತಿ ಅಲ್ವಾ? ಎಷ್ಟು ಬೇಕಾದ್ರೂ ಕಲ್ಪನೆ ಮಾಡುವ ಶಕ್ತಿ ಇದೆ ಅವರಿಗೆ, ಏನ್ ಬೇಕಾದ್ರೂ ಕಲ್ಪನೆ ಮಾಡ್ತಾರೆ. ಅದರಿಂದ ಮಕ್ಕಳಿಗೆ ಕಾಲ್ಪನಿಕವಾದ ಕಥೆಗಳು ಅಷ್ಟು ಉತ್ಸಾಹ ಕೊಡುತ್ತೆ, ಚೈತನ್ಯ ಕೊಡುತ್ತೆ. ನನ್ನ ಜೇಬಿನ ತುಂಬಾ ಮರದಿಂದ ಕಿತ್ತ ರೂಪಾಯಿ ನೋಟುಗಳನ್ನು ತುಂಬಿಕೊಂಡು ಓಡಾಡ್ತಾ ಇದ್ದೆ ನನ್ನ ಬಾಲ್ಯದಲ್ಲಿ. ನಂದು ಆತರ ಇತ್ತು ಅಂತ ಅಂದ್ರೆ, ಆ ಆ ಒಂದು ಎಲೆ ನಮ್ಗೆ ಏನ್ ಬೇಕಾದ್ರೂ ಆಗುವಷ್ಟು ನಮ್ಮ ಕಲ್ಪನಾ ಶಕ್ತಿ ಕೆಲಸ ಮಾಡತ್ತೆ ಅನ್ನೋದಕ್ಕೆ ಹೇಳಿದೆ. ಆಮೇಲೆ ಯಥೇಚ್ಛವಾಗಿ ಕನಸು ಕಾಣುವಂತಹ ಸ್ವಾತಂತ್ರ್ಯ. ಈಗ ದೊಡ್ಡ ಆಗದೆ ನಮ್ಗೆ ಚಿಕ್ಕವರಾಗಿದ್ದಾಗ ಏನ್ ಬೇಕಾದ್ರೂ ಕನಸು ಕಾಣ್ತೀವಿ. ದೊಡ್ಡವರಾದ್ಮೇಲೆ ಇದೆಲ್ಲ ಸುಮ್ಮನೆ ಕನಸು ಕಾಣೋದ್ರಿಂದ ಏನ್ ಪ್ರಯೋಜನ ಇಲ್ಲ ಅಂತೇಳಿ ಕನಸನ್ನ ಕಮ್ಮಿ ಮಾಡ್ತೀವಿ. ಆಮೇಲೆ ದುಃಖಗಳನ್ನ ತುಂಬಾ ಬೇಗ ಬೇಗ ಮರೆತು ಬಿಡುವುದು ಮಕ್ಕಳ ಒಂದು ಸಾಮರ್ಥ್ಯ. ಕಲಿಕೆ ತುಂಬಾ ವೇಗವಾಗಿ ಕಲಿತಾರೆ ಮಕ್ಕಳು. ದೊಡ್ಡವರಿಗೆ ಎಷ್ಟು ಕಲಿತ್ರು ನೆನಪಿರೋದೇ ಇಲ್ಲ. ಇತರರೊಂದಿಗೆ ಬಿಚ್ಚು ಮನಸ್ಸಿನ ಸಂಬಂಧ, ಇದೆಲ್ಲ ಮಕ್ಕಳಲ್ಲಿರುವ ಗುಣ ನೋಡಿ ಅಲ್ವಾ? ಮಲಗಿದ ಕೂಡಲೇ ಗಾಢವಾದ ನಿದ್ರೆ, ಆಮೇಲೆ ಶರೀರದಲ್ಲಿ ಯಾವಾಗಲೂ ಪುಟಿಯುವಂತಹ ಚೈತನ್ಯ, ನಿಸರ್ಗದತ್ತ ಮತ್ತು ಸಮಾಜದತ್ತ ಒಂದು ಕುತೂಹಲದ ನೋಟ, ಇದಿಷ್ಟು ಕೂಡ ಮಕ್ಕಳಲ್ಲಿರುವಂತಹ ಲಕ್ಷಣಗಳು. ಈ ಲಿಸ್ಟ್ ನಿಮ್ಗೆ ನಾನು ಯಾಕೆ ತೋರಿಸಿದೆ ಅಂತಂದ್ರೆ, ಈ ಲಿಸ್ಟ್ ಅಲ್ಲಿ ಒಂದನ್ನ ಬಿಟ್ಟು ಇನ್ನೊಂದು ಇರೋಕ್ ಆಗೋದಿಲ್ಲ. ಅಂದ್ರೇನು? ಈ ಸಂತೋಷ ಬಂದ್ರೆ ಸಂತೋಷದ ಜೊತೆಗೆ ಬಾಕಿದೆಲ್ಲ ಅದೃಷ್ಟಕ್ಕದೇ ಬರೋದಕ್ಕೆ ಶುರುವಾಗತ್ತೆ. ಅದರಿಂದ ಹೇಳಿದ್ದು, ದೇವರು ನಮ್ಗೆ ಕೊಟ್ಟಿದ್ದು ಒಂದೇ ಒಂದು ಪ್ಯಾಕೇಜ್ ಅದು. ಅದನ್ನು ಸಪರೇಟ್ ಸಪರೇಟ್ ನನಗೆ ಇದೊಂದೇ ಬೇಕು ಅಂತ ತಗೊಳಕ್ ಆಗೋದಿಲ್ಲ. ತಗೊಂಡ್ರಿ ಎಲ್ಲದೂ ಸೇರಿಸಿ ತಗೋಬೇಕು ಅಂತ. ಅಂದ್ರೆ ನೀವು ಸಂತೋಷವಾಗಿರುವುದನ್ನ ಆಯ್ಕೆ ಮಾಡ್ಕೊಂಡ್ರೆ ಅದ್ರ ಜೊತೆಗೆ ಇದೆಲ್ಲದೂ ಕೂಡ ಸೇರಿ ಬರುತ್ತೆ. ಇಲ್ಲದೆ ಇದ್ರೆ ನಾವು ಸಂತೋಷವನ್ನ ಆ ಸಂತೋಷವಾಗಿ ಮಾತ್ರ ಇರ್ತೀನಿ ನಾನು, ಆದ್ರೆ ನಾನು ಹೆಚ್ಚು ಕ್ರಿಯೇಟಿವ್ ಆಗಿರೋಕ್ ಆಗೋದಿಲ್ಲ ಅಂದ್ರೆ ಆಗೋದಿಲ್ಲ. ಅಂದ್ರೆ ಒಂದನ್ನು ಮಾತ್ರ ತಗೊಳಕ್ ಆಗೋದಿಲ್ಲ ಅಂದ್ರೆ ಏನಂದ್ರೆ, ಈಗ ನೀವು ಸಂತೋಷವಾಗಿದ್ರೆ ಮಾತ್ರ ನಿಮ್ಗೆ ಕಲ್ಪನಾ ಶಕ್ತಿ ಜಾಗೃತ ಆಗುತ್ತೆ. ಸಂತೋಷವಾಗಿಲ್ದೇ ಇದ್ರೆ ನಿಮ್ಮ ಕಲ್ಪನಾ ಶಕ್ತಿ ಕೂಡ ತುಂಬಾ ಕಮ್ಮಿ ಆಗತ್ತೆ. ಕನಸು ಕಾಣ್ಲಿಕ್ಕೆ ಸಂತೋಷವಾಗಿದ್ರೆ ಮಾತ್ರ ಸಾಧ್ಯ. ದುಃಖವಾಗಿದ್ದವರಿಗೆ ಕನಸು ಕಾಣ್ಲಿಕ್ಕೆ ಆಗೋದಿಲ್ಲ. ದುಃಖವಾಗಿದ್ದವರು ಕನಸನ್ನ ಕಂಡ್ರು ಕೂಡ ಅದು ಆ ಕನಸಿಗೆ ಅವ್ರದ್ದೇನು ಆತ್ಮಶಕ್ತಿಯನ್ನು ಸೇರ್ಸೋದಿಲ್ಲ. ಆದ್ರಿಂದ ಸುಮ್ಮನೆ ಇದಕ್ಕೆ ಹಾಗಲ್ಲ. ಲಾಟ್ರಿ ತಗೊಂಡವ್ರು ಕನಸು ಕಂಡ ಹಾಗೆ. ಲಾಟ್ರಿ ತಗೊಂಡವ್ರ ಕನಸಿಗೂ ಸಾಧಾರಣದವ್ರ ಕನಸಿಗೂ ವ್ಯತ್ಯಾಸ ಏನಂದ್ರೆ, ಸಾಧಾರಣದವರು ಕನಸಿಗೆ ತನ್ನ ಚೈತನ್ಯವನ್ನು ಸೇರಿಸ್ತಾರೆ. ನಾನು ಒಂದು ಕಾಲದಲ್ಲಿ ಅಷ್ಟು ಶ್ರೀಮಂತನಾಗ್ತೀನಿ ಅಂತ ನಿಜವಾದ ನಂಬಿಕೆಯನ್ನು ಸೇರಿಸಿ ಆ ದಿಶೆಯಲ್ಲಿ ಕಾರ್ಯಪ್ರವೃತ್ತರಾಗ್ಲಿಕ್ಕೆ ಏನ್ ಬೇಕೋ ಅಂತ ದಾರಿಗಳನ್ನು ಹುಡುಕಿಕೊಳ್ಳುತ್ತಾರೆ. ಆದ್ರೆ ಹಗಲುಗನಸು ಕಾಣುವವರು, ಲಾಟ್ರಿ ಟಿಕೆಟ್ ತಗೊಂಡವರು ತನ್ನ ತನ್ನ ಒಳಗಿನ ಕೊರತೆಯನ್ನ ಆ ಕನಸಿನ ಮೂಲಕ ತುಂಬಿಸಿಕೊಳ್ತಾ ಇರ್ತಾರೆ. ಸೊ ಯಥೇಚ್ಛವಾಗಿ ಕನಸು ಕಾಣುವಂತದ್ದು ನಮಗೆ ಬರ್ಬೇಕು ಅಂದ್ರೆ, ದೊಡ್ಡ ದೊಡ್ಡ ಕನಸುಗಳನ್ನ ಕಟ್ಲಿಕ್ಕೆ ನಮ್ಗೆ ಬರ್ಬೇಕು ನಮ್ಮ ಭವಿಷ್ಯದ ಬಗ್ಗೆ ಅಂದ್ರೆ ಸಂತೋಷವಾಗಿರ್ಬೇಕು. ಆಮೇಲೆ ದುಃಖವನ್ನ ಬೇಗ ಬೇಗ ಮರಿಬೇಕು ಅಂದ್ರೆ ಸಂತೋಷವಾಗಿರ್ಬೇಕು. ನೀವು ತುಂಬಾ ವೇಗವಾಗಿ ಹೊಸ ಹೊಸ ವಿಷಯಗಳನ್ನು ಕಲಿಬೇಕು ಅಂದ್ರೆ ಸಂತೋಷವಾಗಿರ್ಬೇಕು. ನಿಮ್ ಸಂಬಂಧಗಳು ಚೆನ್ನಾಗಿರ್ಬೇಕು ಅಂದ್ರೆ ಸಂತೋಷವಾಗಿರ್ಬೇಕು. ಚೆನ್ನಾಗಿ ನಿದ್ದೆ ಬರ್ಬೇಕಂದ್ರೆ ಸಂತೋಷವಾಗಿರ್ಬೇಕು. ಚೈತನ್ಯವಂತರಾಗಿರ್ಬೇಕಂದ್ರೆ ಸಂತೋಷವಾಗಿರ್ಬೇಕು. ಕುತೂಹಲ ಇರ್ಬೇಕು ಅಂದ್ರೆ ಸಂತೋಷವಾಗಿರ್ಬೇಕು. ಅದ್ರಿಂದ ದೇವರು ಕೊಡುವುದು ಒಂದೇ ಒಂದು ಬಾಕ್ಸ್, ಸಂತೋಷ ಅಂತ. ಆ ಬಾಕ್ಸ್ ಅನ್ನ ತೆಗೆದು ನೋಡಿದ್ರೆ ಅದ್ರೊಳಗಡೆ ನಮಗೆ ಬೇಕಾದ ಬೇರೆ ಎಲ್ಲ ಮುತ್ತು ರತ್ನ ಹವಳಗಳಂತಹ
ವಸ್ತುಗಳೆಲ್ಲ ಅದ್ರ ಒಳಗಡೆ ಇರುತ್ತೆ. ಅನ್ಫಾರ್ಚುನೇಟ್ಲಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ಅದ್ರ ಒಳಗಡೆ ಇದ್ದಿದ್ದು ಯಾವ್ಯಾವ್ದೋ ಒಂದೊಂದನ್ನ ಬಯಸಿಕೊಂಡು ಹೋಗ್ತೀವಿ. ಉದಾಹರಣೆಗೆ ನಾನು ತುಂಬಾ ಚೆನ್ನಾಗಿ ಕಲ್ತ್ಕೊಬೇಕು ಅಂತ ಯಾವ್ದಾದ್ರು ಕಲಿಕೆಯ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಬರ್ಬೇಕಪ್ಪ ಅಂತ ಅಪೇಕ್ಷೆ ಪಡ್ತಾರೆ. ಇಲ್ಲ ಕೆಲವರು ನಮ್ಗೆ ನಮ್ಮ ಸುತ್ತಮುತ್ತ ಇದ್ದವ್ರ ಜೊತೆಗೆ ಒಳ್ಳೆ ಸಂಬಂಧ ಬರ್ಬೇಕು ಅಂತ ಅಪೇಕ್ಷೆ ಪಡ್ತಾರೆ. ಇನ್ ಕೆಲವರು ನನಗೆ ಯಾವಾಗ್ಲೂ ಶರೀರ ತುಂಬಾ ಉತ್ಸಾಹವಾಗಿರ್ಬೇಕು ಅನ್ಕೊಂತಾರೆ, ಚೆನ್ನಾಗಿ ನಿದ್ದೆ ಬರ್ಬೇಕು ಅಂತ ಅನ್ಕೊಂತಾರೆ. ಇದು ಒಂದೊಂದನ್ನೇ ನನಗೆ ಕೊಡುವಂತ ದೇವ್ರಿಗೆ ಕೇಳಿದಾಗ ದೇವ್ರು ಹಾಗೆ ಕೊಡೋದಿಲ್ಲ, ಅದೆಲ್ಲ ಇಂಟರ್ಲಿಂಕ್ ಅದು. ಇದು ಬಹಳ ಮುಖ್ಯವಾದಂತಹ ವಿಷಯ. ಬಹಳ ಜನ ನಾವು ನಮ್ಗೆ ಯಾವ್ದೋ ಒಂದು ಸಮಸ್ಯೆ ಇರುತ್ತಲ್ಲ, ಇದೊಂದು ಸಮಸ್ಯೆಯನ್ನ ಪರಿಹಾರ ಮಾಡ್ಕೋಬೇಕು, ಉದಾಹರಣೆಗೆ ನಿದ್ರೆ ಬಾರ್ದೇ ಇದ್ರೆ ನಿದ್ರೆಯ ಸಮಸ್ಯೆಯನ್ನು ಪರಿಹಾರ ಮಾಡ್ಕೋಬೇಕು ಅಂತ ಒದ್ದಾಡ್ತಾ ಇರ್ತೀವಿ. ನೋ, ನಾವ್ ಎಷ್ಟು ಒದ್ದಾಡಿದ್ರೂ ಬೇರೆ ಎಲ್ಲ ಇದೊಂದು ಈಕ್ವೇಶನ್ ಇದ್ದ ಹಾಗೆ, ಒಂದು ಒಂದು ಲೆಕ್ಕ ಇದ್ರೆ ಆ ಲೆಕ್ಕದಲ್ಲಿ ಈ ಆನ್ಸರ್ ಬರ್ಬೇಕಂದ್ರೆ ಇದಿಷ್ಟು ಸೇರಿದ್ರೆ ಮಾತ್ರ ಈ ಆನ್ಸರ್ ಬರೋಕ್ಕಾಗತ್ತೆ, ಇಲ್ಲೇ ಇದ್ರೆ ಆನ್ಸರ್ ಬರೋದಿಲ್ಲ. ನಾವ್ ಅದ್ರಲ್ಲಿ ಯಾವ್ದೋ ಒಂದು ನಂಬರ್ ಅನ್ನು ಹಿಡಿದು ಜಗ್ಗಾಡಿದ್ರೆ ಏನ್ ಮಾಡಿದ್ರು ರಿಸಲ್ಟ್ ಬರೋದಿಲ್ಲ ಅಂತ. ಜೀವನ ಹಾಗೇನೆ. ನಮ್ ಜೀವನದಲ್ಲಿ ಬೇಕಾದ ರಿಸಲ್ಟ್ ಬರಬೇಕು ಅಂತಂದ್ರೆ ಈ ಈಕ್ವೇಶನ್ ಪೂರ್ತಿ ಸರಿ ಹೋಗ್ಬೇಕು. ಈಕ್ವೇಶನ್ ಪೂರ್ತಿ ಸರಿ ಹೋಗ್ಬೇಕಂದ್ರೆ ಎಲ್ಲದರಲ್ಲೂ ನಾವು ರೆಡಿ ಇರ್ಬೇಕು ಅಂತ. ಮೊದಲು ಸಂತೋಷವಾಗಿರೋದನ್ನ ರೆಡಿ ಮಾಡ್ಕೊಂಡ್ರೆ ನಿಜವಾಗಿಯೂ ಸಂತೋಷವಾಗಿದ್ರೆ ಅದ್ರ ಜೊತೆಗೆ ಬೇರೆದೆಲ್ಲ ಆಟೋಮೆಟಿಕ್ ಆಗಿ ಸೇರ್ಕೊಳ್ತಾ ಬರುತ್ತೆ. ಬಾಲ್ಯದ ಉತ್ಸಾಹ ನಮ್ಗೆ ವಾಪಸ್ ಬರ್ಬೇಕು. ಚಿಕ್ಕವರಾಗಿದ್ದಾಗ ಎಷ್ಟು ಖುಷಿ, ಆನಂದ, ಸಂತೋಷ, ಸಂಭ್ರಮ ಇತ್ತು, ಅದನ್ನ ಪುನಃ ನಾವು ಅನುಭವಿಸ್ಲಿಕ್ಕೆ ಕಲಿತುಕೊಂಡ್ರೆ ಅದ್ ಸಾಧ್ಯ ಇದೆ. ನಾವೊಂದ್ ಸ್ವಲ್ಪ ಮನಸ್ಸು ಮಾಡಿದ್ರೆ ಅದನ್ನ ಕಲ್ತ್ಕೊಳ್ಬಹುದು. ಅಭ್ಯಾಸ ಬೇಕಷ್ಟೇ. ಅದನ್ನ ಅಭ್ಯಾಸ ಮಾಡ್ಕೊಳ್ತಾ ಇದ್ದಾಗೆ ನಿಮ್ಮ ಬಾಲ್ಯದಲ್ಲಿ ಸಂತೋಷದ ಜೊತೆಗೆ ಬೇರೆ ಏನ್ ಕ್ವಾಲಿಟೀಸ್ ಎಲ್ಲ ಸೇರ್ಕೊಂಡ್ ಬಂದಿತ್ತೋ ಅದೆಲ್ಲ ಕೂಡ ಈಗ ಪುನರಾವರ್ತನೆ ಆಗಿದೆ. ಸೊ ನಿಮ್ಗೆ ಈ ವಿಷಯ ಸತ್ಯವಾಗಿ ಹಿಡಿಸಿದ್ರೆ ನೀವು ಇವತ್ತಿನಿಂದ ಯಾವಾಗ್ಲೂ ಸಂತೋಷವಾಗಿರ್ತೇನೆ ಅಂತ ಒಂದು ಸಣ್ಣ ವಾಕ್ಯವನ್ನ ಕೆಳಗಡೆಗೆ ಕಾಮೆಂಟ್ ಮಾಡಿ, ನಾನು ಯಾವಾಗ್ಲೂ ಸಂತೋಷವಾಗಿರ್ತೇನೆ ಅಂತ. ಈಗ ಸಂತೋಷವಾಗಿರೋದಕ್ಕೆ ಶುರು ಮಾಡಿದ್ರೆ ಅದ್ರ ಜೊತೆಗೆ ಬೇರೆದೆಲ್ಲ ಬರುತ್ತೆ. ಧನ್ಯವಾದಗಳು. ನಮಸ್ತೆ, ಮತ್ತೆ ಭೇಟಿಯಾಗೋಣ.